ಕರಾವಳಿಯ ಸುಡು ಬಿಸಿಲು ಜನರ ತಲೆಯನ್ನ ಸುಡ್ತಾ ಇದೆ. ತಾಪಮಾನ ಏರಿಕೆಯಾಗಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಸಹ ಹೈರಾಣಾಗಿ ಹೋಗ್ತಿವೆ. ಹೀಗಾಗಿ ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಪ್ರಾಣಿಗಳಿಗಾಗಿ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇದರ ವರದಿ ಇಲ್ಲಿದೆ. ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ತಾಪಮಾನ ಏರಿಕೆ. ಬಿಸಿಲ ಬೇಗೆಯಿಂದ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಹೈರಾಣ. ಪಿಲಿಕುಳ ಉದ್ಯಾನವನದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ವಿಶೇಷ ವ್ಯವಸ್ಥೆ. ಕರಾವಳಿಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬಿಸಿಲ ಧಗೆಯನ್ನ ತಾಳಲಾರದೆ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ. ಸೆಕೆ ತಾಳಲಾರದೆ ನೀರು, ತಂಪು ಪಾನೀಯ, ಎಳನೀರನ್ನ ಆಶ್ರಯಿಸುತ್ತಿರುವುದು ಕಂಡುಬರುತ್ತಿದೆ. ಆದರೆ ಮೂಕ ಪ್ರಾಣಿಗಳು ಇದೇ ಅವಸ್ಥೆಯನ್ನ ಅನುಭವಿಸುತ್ತಿವೆ. ಪಿಲಿಕುಳ ನಿಸರ್ಗಧಾಮದ ಪ್ರಾಣಿ ಪಕ್ಷಿಗಳನ್ನ ಬಿಸಿಲ ಧಗೆಯಿಂದ ಮುಕ್ತಗೊಳಿಸಿ ತಣ್ಣಗಿನ ವಾತಾವರಣ ನಿರ್ಮಿಸುವ ಪ್ರಯತ್ನವನ್ನ ಈ ಬಾರಿಯೂ ಮಾಡಲಾಗಿದೆ. ರಾಜ್ಯದ ಎರಡನೇ ಅತಿ ದೊಡ್ಡದಾದ ಪಿಲಿಕುಳ ನಿಸರ್ಗಧಾಮದ 150 ಎಕರೆ ಪ್ರದೇಶದಲ್ಲಿ 130 ಪ್ರಭೇದಗಳ 1370ಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳಿವೆ. ಹೆಚ್ಚಿನ ಪ್ರಾಣಿ ಪಕ್ಷಿಗಳು ಸದ್ಯದ ಸೆಕೆಯ ವಾತಾವರಣವನ್ನ ಎದುರಿಸಲಾಗದೆ ಹೈರಾಣಾಗಿವೆ. ಆದ್ದರಿಂದ ಅವುಗಳಿಗೆ ತಣ್ಣನೆಯ ವಾತಾವರಣವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಕುಡಿಯಲು ಯಥೇಚ್ಛವಾಗಿ ನೀರು ನೀಡುವುದರ ಜೊತೆಗೆ ಅವುಗಳು ಸುತ್ತಾಡುವ ಪ್ರದೇಶದಲ್ಲಿ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಲಾಗ್ತಾ ಇದೆ. ಬಿಸಿಲ ಧಗೆ ಹೆಚ್ಚಿರುವ ಸಂದರ್ಭದಲ್ಲಿ ಪೈಪ್ನಲ್ಲಿ ಪ್ರಾಣಿಗಳ ಮೈಮೇಲೆ ನೀರು ಹಾಯಿಸಲಾಗುತ್ತಿದೆ. ದಿನದಲ್ಲಿ ಸುಮಾರು 2-3 ಬಾರಿ ನಿಯಮಿತವಾಗಿ ನೀರು ಹಾಯಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ. ಉದ್ಯಾನವನದಲ್ಲಿ ಪ್ರಾಣಿಗಳು ಓಡಾಡುವ ಸ್ಥಳದ ಮೇಲ್ಭಾಗದಲ್ಲಿ ನೀರಿಗಾಗಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದ್ದು, ಮೇಲಿಂದ ನೀರು ಬೀಳುವ ಸಂದರ್ಭ ಪ್ರಾಣಿಗಳು ಅದಕ್ಕೂ ಮೈಯೊಡ್ಡಿ ನಿಲ್ಲುತ್ತವೆ. ಹಕ್ಕಿಗಳಿಗೂ ಕೂಡ ನೀರು ಚಿಮ್ಮಿಸುವ ಪ್ರಕ್ರಿಯೆ ನಡೆಯುತ್ತದೆ. ಜೊತೆಗೆ ಅಲ್ಲಲ್ಲಿ ನೀರು ಕೊಳಾಯಿಗಳು, ಟ್ಯಾಂಕ್ಗಳನ್ನು ಅಳವಡಿಸಲಾಗಿದೆ. ಪ್ರಾಣಿಗಳು ಓಡಾಡುವ ಪ್ರದೇಶದಲ್ಲಿ ನೆರಳಿಗಾಗಿ ಶೆಲ್ಟರ್ ವ್ಯವಸ್ಥೆ ಮಾಡಲಾಗಿದೆ. ಸ್ಪ್ರಿಂಕ್ಲರ್ಸ್ ಫಸ್ಟ್ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲ ಪ್ರಾಣಿಗಳಿಗೆ, ಮತ್ತೆ ಅದು ಗೂಡು ಒಳಗಡೆ ಇರೋಕ್ಕೆ ಕೂಲ್ ಮಾಡೋಕ್ಕೆ ಬಾಡಿನಲ್ಲಿ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್, ನೀರಿನಲ್ಲಿ ಹೋಗಿ ಕೂತ್ಕೊಳ್ಬೋದು. ನಮ್ಮ ಟೈಗರ್ ಇರಲಿ ಇಲ್ಲಾಂದರೆ ವೈಲ್ಡ್ ಡಾಗು. ನೆಕ್ಸ್ಟ್ ವ್ಯವಸ್ಥೆ ಮಾಡೋದು ಬಾಡಿಗೆ ಸ್ಪ್ರೇ ಹಾಕೋದು ನೀರಿಗೆ. ಕೇಜಲ್ಲಿ ಇದ್ರೂ ಇಲ್ಲಾಂದರೆ ಆಚೆ ಇದ್ರೂ ಸ್ಪ್ರೇ ಮಾಡ್ತೇವೆ. ಮತ್ತು ನಮ್ಮದು ಟೈಗರ್ ಮನೆಯಲ್ಲಿ, ಲಯನ್ ಮನೆಯಲ್ಲಿ ಫ್ಯಾನ್ ವ್ಯವಸ್ಥೆ ಇದೆ, ಅದನ್ನು ಮಾಡಿದ್ದೀವಿ. ಮತ್ತು ಈಗ ನೆಕ್ಸ್ಟು ಫುಡ್ನಲ್ಲಿ ಈಗ ಸಮ್ಮರ್ನಲ್ಲಿ ನಮಗೆ ವಾಟರ್ ಮೆಲನ್ನು ಬರುತ್ತೆ, ಸೀಸನಲ್ ಫ್ರೂಟ್ಸು, ಅದರಲ್ಲಿ ನೀರು ಜಾಸ್ತಿ ಇರುತ್ತೆ. ಸೊ ಅದೆಲ್ಲನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ರೆಪ್ಟೈಲ್ಸಿಗೆ ಮೇನ್ ಇರೋದು ನಾವು ವಾಟರ್ ಸ್ಪ್ರೇ ಮಾಡ್ತೇವೆ, ವಾಟರ್ ಚಾನೆಲ್ಸ್ ಇದೆ, ಮತ್ತು ಶೇಡ್ ಪ್ರೊವೈಡ್ ಮಾಡ್ತೇವೆ. ಪ್ರಾಣಿ ಪಕ್ಷಿಗಳಿಗೆ ನೀಡೋ ಆಹಾರದಲ್ಲೂ ಬದಲಾವಣೆ ಮಾಡಲಾಗಿದ್ದು, ಹೆಚ್ಚು ನೀರು ಇರೋ ಹಣ್ಣು ಹಂಪಲುಗಳನ್ನು ಸಸ್ಯಾಹಾರಿ ಪ್ರಾಣಿ ಪಕ್ಷಿಗಳಿಗೆ ನೀಡಲಾಗುತ್ತಿದೆ. ಒಟ್ಟಿನಲ್ಲಿ ಮೂಕ ಪ್ರಾಣಿಗಳನ್ನ ಬಿಸಿಲ ಧಗೆಯಿಂದ ರಕ್ಷಿಸುವ ಉದ್ದೇಶದಿಂದ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತಿದೆ. ಪ್ರಾಣಿ ಪಕ್ಷಿಗಳು ತಂಪಾದ ವ್ಯವಸ್ಥೆಯಿಂದ ಕೂಲಾಗುತ್ತಿವೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.